ಹಲೋ ಹಾಯ್ ಗೈಸ್, ಈ ಆರ್ಡರ್ ಬಂದು ಎಕ್ಸ್ಪೆಷಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ಈ ಸಿಸ್ಟರ್ ನನಗೆ 3 ಡೇಸ್ 4 ಡೇಸ್ ಮುಂಚೆನೇ ನನ್ನ ಹತ್ರ ಒಂದು ಹ್ಯಾಂಪರ್ ಬೇಕು ಅಂತ ಹೇಳಿದರು. ಸೊ ಫೈನಲಿ ಶರ್ಟು, ಪ್ಯಾಂಟು, ಪರ್ಫ್ಯೂಮು, ವಾಚ್ ಎಲ್ಲ ಹ್ಯಾಂಪರ್ನ ನಾನು ರೆಡಿ ಮಾಡ್ಕೊಡ್ತಿದ್ದೀನಿ. ಇದರೊಟ್ಟಿಗೆ ಒಂದು ಫೋಟೋ ಫ್ರೇಮು ಮತ್ತು ಒಂದು ಕೇಕ್ನು ಸಮೇತ ಬುಕ್ ಮಾಡ್ಕೊಂಡಿದ್ರು. ಬೆಂಟೋ ಕೇಕ್ ಇವಾಗ ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ, ಆ ಕೇಕು. ಇನ್ನೊಂದು ಹೇಳ್ಬೇಕಂದ್ರೆ ಸಿಸ್ಟರ್ ನನ್ನ ಹುಡುಗನಿಗೆ ಸರ್ಪ್ರೈಸಾಗಿ ನೀವೇ ಬಂದು ಕೊಡಬೇಕಂತ ಹೇಳಿದರು. ತುಂಬಾ ಕ್ಯೂರಿಯಾಸಿಟಿಯಾಗಿದ್ದೆ ಹೇಗಿರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಈ ಥರ ಹೋಗಿ ನಾನು ಸರ್ಪ್ರೈಸಾಗಿ ಒಬ್ಬರಿಗೆ ಗಿಫ್ಟನ್ನ ಕೊಡ್ತಾ ಇರೋದು. ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಈ ಸಿಸ್ಟರ್ ನೆಕ್ಸ್ಟ್ ಡೇ ನನಗೆ ಕಾಲ್ ಮಾಡಿ, ಸಿಸ್ಟರ್ ತುಂಬಾ ಖುಷಿ ಆಯಿತು, ನನಗಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳಿದರು. ಏನಕ್ಕಂತಂದರೆ ಅವ್ರು ಬೇರೆ ಕಡೆ ಯಾವುದೋ ಕಡೆ ಬುಕ್ ಮಾಡ್ಕೊಂಡಿದ್ರು, ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ ಅಂತ ಹೇಳಿದ್ರಂತೆ. ಸಿಸ್ಟರ್ ತುಂಬಾ ಬೇಜಾರಾಗಿದ್ದರು. ನನಗಿದ್ದಿದ್ದು 1 ಡೇಸ್ 2 ಡೇಸ್ ಟೈಮಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಮೆಮೊರಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಫೈನಲಿ ಅವ್ರು ಯಾವುದು ಫೇಸ್ ರಿವೀಲ್ ಮಾಡಬೇಡಿ ಅಂತ ಹೇಳಿದರು. ಸೊ ಫೈನಲಿ ನಾನು ಫೇಸ್ ರಿವೀಲ್ ಮಾಡಿಲ್ಲ. ನಿಮಗೂ ಇದೇ ಥರ ಗಿಫ್ಟ್ ಬೇಕಂದರೆ ಬೇಗ NS ಕ್ರಿಯೇಟಿವ್ ಗಿಫ್ಟ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಬಜೆಟಲ್ಲಿ ಎಲ್ಲ ಥರ ಕ್ರಿಯೇಟಿವ್ ಗಿಫ್ಟನ್ನು ಕಸ್ಟಮೈಸ್ ಮಾಡಿಕೊಡ್ತೀವಿ. ನಿಮಗೆ ಹೇಗೆ ಬೇಕು ಅದೇ ಥರ, ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕೋ ಅದೇ ಪ್ರೈಸಲ್ಲಿ ಸಮೇತ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಸೊ ಫೈನಲಿ ಅವ್ರು ಹೇಳಿದ ಲೊಕೇಶನ್ಗೆ ಹೊರಟ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ನೀವು ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ. ನಿಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ಡೇ ಬ್ರೋ. ಈ ಸರ್ಪ್ರೈಸ್ ಗಿಫ್ಟ್ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊತೀನಿ. ನಿಮಗೂ ಹೇಗಿತ್ತು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ಆರ್ಡರ್ ಸಿಸ್ಟರ್.